ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಈ ಮ್ಯಾಂಗೋ ಸೀಸನ್ನಲ್ಲಿ ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಸ್ಟೋರ್ ಕೂಡ ಮಾಡ್ಕೋಬೋದು. ಇದೊಂದಿದ್ದರೆ ಸಾಕು, ಅನ್ನ ಚಪಾತಿ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಫಸ್ಟು ಒಂದು 4 ಮಾವಿನಕಾಯಿ ತೊಗೊಂಡು ಕಟ್ ಮಾಡ್ಕೊಂಡು ಬೆಣ್ಣೆ ತೆಗೆದು ಕಟ್ ಮಾಡ್ಕೊರಿ. ಹಾಗೆ ಇದಕ್ಕೆ 1 ಗ್ಲಾಸ್ 2 ಗ್ಲಾಸಷ್ಟು ಎಷ್ಟು ನಿಮ್ಗೆ ಬೇಕನ್ಸತ್ತ ಅಷ್ಟು ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡು 1-2 ಸತಿ ವಾಶ್ ಮಾಡ್ಕೊಂಡು ನೀರು ಹಾಕೋರಿ. ಹಾಗೆ ಈ ಸಣ್ಣ ಮಾಡಿಂದ ಬೇಗ ಬಾಯ್ಲ್ ಆಗುತ್ತೆ. 1-2 ಸೀಟಿ ಹೊಡೆಸ್ಕೊರಿ. ನೀವು ಇಡೀ ಮಾವಿನಕಾಯಿನೂ ಕುದಿಸ್ಕೋಬೋದು, ಬಟ್ ಅವಾಗ ನಿಮಗೆ ಸ್ವಲ್ಪ ಅದೆಲ್ಲ ಸಿಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ. ಈ ಥರ ಮಾಡಿದರೆ ಸ್ಮ್ಯಾಶ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಸೀಸನ್ನಲ್ಲಿ ಇದನ್ನು ತಪ್ಪದೇ ಮಾಡಿರಿ. ಮಾಡಲಿಲ್ಲ ಅಂದರೆ ನಿಮಗೆ ಟೇಸ್ಟ್ ಗೊತ್ತೇ ಆಗಿರೋಂಗಿಲ್ಲ, ಅಷ್ಟು ರುಚಿಯಾಗಿರ್ತೈತ್ರಿ ಇದು. ಆಮೇಲೆ ಈ ಥರ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಕುದಿಸ್ಕೋಬೇಕ್ರಿ. 1-2 ಸೀಟಿ ಆದರೆ ಸಾಕು, ಯಾಕಂದ್ರೆ ಬೆಂದು ತರದಿರ್ತೀವಲ್ಲ. ಇದಕ್ಕೆ ಬೇಕಾಗಿದ್ದರೆ ಸಾಮಗ್ರಿ 3-4 ಅಷ್ಟೇ ಸಾಮಗ್ರಿ ರೀ. ಕರಿಬೇವು, ಬೆಲ್ಲ, ಬೆಳ್ಳುಳ್ಳಿ ಇಷ್ಟಿಷ್ಟು ಹಾಕೋರಿ. ಕರಿಬೇವನ್ನ ಏನು ಮಾಡ್ಕೊರಿ, ಮಿಕ್ಸಿ ಜಾರ್ಗೆ ಹಾಕಿಟ್ಕೊರಿ. ಅದನ್ನ ಫಸ್ಟ್ ಗ್ರೈಂಡ್ ಮಾಡಿ ಇಟ್ಕೊರಿ. ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ ಇಷ್ಟೇ ಸಾಕು ಇದಕ್ಕೆ. ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡೇವಲ್ರಿ, ಇದನ್ನೂ ಮಿಕ್ಸಿ ಹಾಕೋರಿ. ಬೆಳ್ಳುಳ್ಳಿನೂ ಅಚ್ಚ ಖಾರದ ಪುಡಿ ಬೇಕ್ರಿ ಇದಕ್ಕೆ. ಕುದಿಸಿದಂಥ ಮಾವಿನ ಹಣ್ಣಿನ ಮೇಲೆ ಎಷ್ಟು ಖಾರ ಬೇಕೋ ನಿಮಗೆ ಖಾರಕ್ಕೆ ತಕ್ಕಂಗೆ, ನಿಮ್ಮ ರುಚಿಗೆ ತಕ್ಕಂಗೆ ಖಾರ ಹಾಕೋರಿ. ಹಾಗೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡೀವಲ್ಲ, ಅದನ್ನು ಒಂದು 4-5 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕ್ರಿ. ಎಣ್ಣೆಲಿ ಫ್ರೈ ಮಾಡ್ಕೋರಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋರಿ. ಹಿಂಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ರೆಡ್ ಆಗೋಂಗೆ ಫ್ರೈ ಮಾಡ್ಕೋರಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಫ್ರೈ ಆದಂಗೆ ನೀವು ನೆಕ್ಸ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊರಿ. ಅದು ಸ್ವಲ್ಪ ಫ್ರೈ ಆಗಲಿ ರೀ. ಇದು ಮೇಯ್ನ್ ಅಂದರೆ ಕರಿಬೇವು ಬೆಳ್ಳುಳ್ಳಿದ ಫ್ಲೇವರ್ ಇರುತ್ತೆ. ಇದೆಲ್ಲ ಈ ಥರ ಫ್ಲೇವರ್ ಸ್ಮೆಲ್ ಬರುತ್ತೆ, ನಿಂಗೆ ಗೊತ್ತಾಗತ್ತೆ. ಆವಾಗ ನೀವು ಖಾರದ ಪುಡಿ ಇವೆಲ್ಲ ಎಲ್ಲ ಕುಡಿಸ್ಕೊಂಡಿರಲ್ಲ, ಇದನ್ನೆಲ್ಲ ಆ ಫ್ರೈ ಮಾಡುತ್ತಿರೋ ಬಾಣಲೆಗೆ ಹಾಕೋರಿ. ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊರಿ ಸಣ್ಣಗೆ. ನೀವು ಎಷ್ಟು ಬೇಯಿಸ್ಕೋತಿರಲ್ಲ, ಬೇಯಿಸ್ಕೊಂಡಷ್ಟು ಇದು ಕೆಡಂಗಿಲ್ಲ ರೀ. ಸ್ವಲ್ಪ ನೀವು ಅರ್ಜೆಂಟ್ ಮಾಡ್ಲಂಗೆ ನಿಧಾನವಾಗಿ ಬೇಯಿಸ್ಕೊರಿ. ಬೇಯಿಸ್ಕೊಂಡು ನೀವು ಎಷ್ಟು ನೀಟಾಗಿ ಬೇಯಿಸ್ಕೋತಿರೋ ನೀರು ಹೋಗೋಂಗೆ ಅದು ಅಷ್ಟು ತಾಳಿಕೆ ಬರುತ್ತೆ. ಇಲ್ಲಾಂದ್ರೆ 1-2 ದಿನಕ್ಕೆ ಬೂಸ್ಲು ಬರುತ್ತೆ. ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರಿ. ಇದು ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ನೀಟಾಗಿ ಪೇಸ್ಟ್ ಆಗತ್ತೆ ರೀ. ನಿಮ್ಗೆ ಸ್ವಲ್ಪ ಒರಟು ಬೇಕಂದ್ರೆ ಹಾಗೇನೂ ಇಟ್ಕೋಬೋದ್ರಿ. ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿನಿ. ಸಖತ್ತಾಗಿ ಟೇಸ್ಟ್ ಬರುತ್ತೆ. ಬೆಲ್ಲ, ಹುಳಿ, ಖಾರ, ಉಪ್ಪು ಎಲ್ಲ ಟೇಸ್ಟ್ ಸಮಾಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಹುಷಾರಿಲ್ದವ್ರಿಗಂತೂ ಸ್ವರ್ಗ ಕೊಟ್ಟಂಗೆ ಇದನ್ನ. ಅಷ್ಟು ರುಚಿ ಬರುತ್ತೆ ಬಾಯಿಗೆ. ಅನ್ನ, ಬಿಸಿ ಅನ್ನ, ತುಪ್ಪ ಇದಿದ್ರು ಮಸ್ತ್ ರುಚಿ ಇರತ್ತೆ ರೀ. ಇದು ನಮ್ಮ ಅಮ್ಮನ ರೆಸಿಪಿ ಆಗಿರೋದ್ರಿಂದ ನಿಮಗೂ ಶೇರ್ ಮಾಡ್ಬೇಕಂಥೇಳಿ ಸುಲಭವಾಗಿ ಮಾಡೋದನ್ನು ತೋರಿಸ್ಕೊಟ್ಟೆ. ನಾವಂತೂ ಅಮ್ಮನ ಹತ್ರ ಹೋದರೆ ಇದನ್ನು ಮಾಡಿಸ್ಕೋತೀವಿ ರೀ. ನೀವು ಒಂದು ಸತ ಟ್ರೈ ಮಾಡಿರಿ. ಹಾಗೆ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಇದೆಲ್ಲ ಮಾಡೋಕ್ಕೆ ಬರಲೋರು ಈಸಿಯಾಗಿ ಮಾಡ್ಬೋದು, ಅದ್ರಾಗ ಏನು ಕಷ್ಟ ಇಲ್ಲ. ನೀವು ಸ್ಟೋರ್ ಮಾಡಿ ಒಂದು ಚೆನ್ನಾಗಿ ಬಾಯ್ಲ್ ಆಗಿದ್ದರೆ, ಫ್ರೈ ಆಗಿದ್ದರೆ, ಚೆನ್ನಾಗಿ ನೀವು ಬೇಯಿಸ್ಕೊಂಡಿದ್ರೆ ಒಂದು 15 ದಿನ ಮಟ್ಟನೂ ಏನಾಗಲ್ಲ ರೀ. ಫ್ರಿಜ್ನಾಗ ಸ್ಟೋರ್ ಮಾಡ್ಕೋಬೋದು. ಮಾಡಿ ತಿನ್ನಿರಿ, ಮಸ್ತ್ ಮಜಾ ಮಾಡಿರಿ. ನಾವು ಇದಕ್ಕೆ ಮಾವಿನಕಾಯಿ ಪಳು ಅಂತೀರಿ. ಹಂಗೆ ನೀವೇನಂತೀರ ಅನ್ನೋದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.